ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಹಾಗೆ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಸಿನಿಮಾ ಮಾರಕಾಸ್ತ್ರನ ತೆಲುಗಲ್ಲಿ ಮಾರಕಾಸ್ತ್ರನ ಶಬ್ದ ಇಲ್ಲ, ಅದರಿಂದ ಮಾರಣಾಯುಧಂ ಅಂತ ಅಂದ್ಬಿಟ್ಟು SRTಯಲ್ಲಿ ರಿಲೀಸ್ ಮಾಡಿದ್ವಿ. ಇದಕ್ಕೆ ಮೇನ್ ರೀಸನ್ ಬಂದು ಮಾಲಾಶ್ರೀ ಮೇಡಮ್ ಅವರ ಆ್ಯಕ್ಷನ್. ಈಗ ಎಷ್ಟೋ ಜನ ಪ್ರಯತ್ನ ಪಡ್ತಾರೆ ಆ್ಯಕ್ಷನ್ ಮಾಡಲಿಕ್ಕೆ, ಭಗವಂತ ಒಬ್ಬರಿಗೆ ಮಾತ್ರ ಕೊಟ್ಟಿರ್ತಾನೆ, ಯಾರೋ ಒಬ್ಬರಿಗೆ ಆ ಒಂದು ಆ್ಯಕ್ಷನ್ನ ಆ ಫೇಸಲ್ಲಿ ಆ ಎಕ್ಸ್ಪ್ರೆಷನ್ಸು ಆ್ಯಕ್ಟಿಂಗು ಒಬ್ರಿಗೆ ಮಾತ್ರ ಇರ್ತದೆ. ಹಂಗೆ ನಮ್ಮ ಕನ್ನಡದಲ್ಲಿ ಚಕ್ರವರ್ತಿನಿ ಅಂತ ಹೇಳ್ಬೋದು ಮಾಲಾಶ್ರೀ ಮೇಡಮ್ ಅವರು. ಅವರ ಆ್ಯಕ್ಷನ್ನು ಅದ್ಭುತವಾಗಿದೆ. ಅದರಿಂದ ಅದ್ರ ಜೊತೆಗೆ ನಮ್ಮ ಒಂದು ಇಂಡಿಯಾನ ಪೂರ್ತಿ ನಮ್ಮ ಜನಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಾಂಗಲ್ಲಿ ಹತ್ತತ್ರ ಒಂದು ಸಣ್ಣ ಸಿನಿಮಾನೇ ಮಾಡೋವಷ್ಟು ಖರ್ಚು ಆಯಿತು. ಆದ್ರೂ ಆಗಲಿ ನಮ್ಮ ದೇಶಕ್ಕೆ ಬಗ್ಗೆ ಜನಕ್ಕೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಾಂಗಲ್ಲಿ ಇಡೀ ದೇಶ, ಕನ್ಯಾಕುಮಾರಿ ಟು ಕಾಶ್ಮೀರ್, ಗುಜರಾತ್ ಟು ಮೇಘಾಲಯ, ಈ ಹಿಂದೆ ಆಲ್ರೆಡಿ ಹೇಳಿದ್ವಿ. ಅದನ್ನು ನಾನೇ ಸಾಹಿತ್ಯ ಬರೆದು ನಾನೇ ಹಾಡಿ ನಾನೇ ಮಾಡಿರೋದು. ಅದನ್ನು ತೆಲುಗಲ್ಲೂ ಕೂಡ ನಾನೇ ಹಾಡಿದ್ದೀನಿ. ಆ ಹಾಡನ್ನು ನೋಡ್ತಿದ್ದಂಗೆ ಎಲ್ಲರೂ ಅಲ್ಲಿ ತುಂಬ ಅದ್ಭುತವಾಗಿ ಕನ್ನಡ వాళ్ళు ఇలా చేశారా, చాలా బాగుంది, ಮಾಲಾಶ್ರೀ ಮೇಡಮ್ ಅಂತೂ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್, ಆ್ಯಕ್ಷನ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ನನಗೂ ಕನ್ನಡದವ್ರು, ನಾವು ತೆಲುಗಿನವ್ರು ಹೇಳಿದ್ದು ನಾವು ಹೇಳ್ತಾ ಇದ್ದೀವಿ. ಹಂಗಾಗಿ ಇದು ಒಂದು ಅದ್ಭುತವಾದ ಸಿನಿಮಾ, ಇದು ಎಲ್ಲರಿಗೂ ರೀಚ್ ಆಗಬೇಕು. ಅದಕ್ಕೋಸ್ಕರ ಬೇರೆ ಆಂಧ್ರ ತೆಲುಗಲ್ಲೂ ಮಾಡಿದ್ವಿ, ತಮಿಳ್ನಾಡಿಗೂ ಹೋಗ್ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಯತ್ನ ಪಡ್ತಾ ಇದ್ವಿ. ಆದರೆ ನಮ್ಮ ಶಕ್ತಿ ನಿಮಗೆ ಗೊತ್ತಿರ್ಬೇಕು, ಕನ್ನಡದಲ್ಲಿ ಮಾಡುವಾಗಲೇ ಕಷ್ಟ ಆಗಿರುತ್ತೆ. ಹಂಗೆ ನಾವು ಈಗ ಪಕ್ಕದ ಆಂಧ್ರದವ್ರಿಗೂ ತೋರಿಸಿ ಕನ್ನಡಿಗರು ಈ ರೀತಿ ಮಾಡಿದಾರ ಅಂತ ಒಂದು ಹೆಸರು ಬರೋ ರೀತಿನಲ್ಲಿ ನಾವು ಅಲ್ಲಿ ಹೋಗಿ ಹೆಜ್ಜೆ ಇಟ್ಟು ಅದನ್ನು ನಾನು ಹೇಳೋದಕ್ಕಿಂತ ನಮ್ಮ ವೆಂಕಟೇಶ್ವರ ರಾವ್ ಸರ್ ಬಾಯಲ್ಲೇ ಕೇಳಬೇಕು, ಅವ್ರು ಹೇಳ್ತಿರೋದನ್ನ. ಅದ್ಭುತವಾಗಿದೆ ಟೋಟಲಿ. ಆದರೆ ಈ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕು, ಯಾಕಂದರೆ ಆ ಎಫೆಕ್ಟ್ಸ್, ಈ ಸೌಂಡ್ ಇವಾಗ ಏನು ಕೇಳಿದ್ರಲ್ವಾ, ಆ ಸೌಂಡ್ ಎಫೆಕ್ಟ್ ಮೊಬೈಲ್ಗಳಲ್ಲಿ ಟಿವಿನಲ್ಲಿ ನೋಡಿದ್ರೆ ಬರಲ್ಲ. ಮೇಡಮ್ ಆ್ಯಕ್ಷನ್ಗೆ ಇದು ಬೇಕಂದ್ರೆ ಒಂದು ಎನರ್ಜಿ ಬೇಕಂದ್ರೆ ಅದು ಈ ಥಿಯೇಟ್ರಲ್ಲಿ ಬಂದ ನೋಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು ಸಿಗೋದು. ನಾವು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಇದರಲ್ಲಿ ತೆಲುಗಲ್ಲೂ ಕೂಡ ಎಲ್ಲ ಸಾಂಗು ನಾನೇ ಆಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಇದ್ದರೆ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಒಳ್ಳೆ ಗೀತೆಗಳೊಂದಿಗೆ ಮಾಡೋಣ. ಈ ಒಂದು ವಿದೇಶ ಸಾಂಗ್ ಆಡುವಾಗ ನನಗೆ ಮೈಕ್ ಮುಂದೆ ಹೋದ್ರೆ ನನ್ನ ವಾಯ್ಸೇ ಚೇಂಜ್ ಆಗ್ತಾ ಇತ್ತು. ಯಾಕೋ ಅದು ದೇಶ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ಆ ಶೂಟಿಂಗ್ ಮಾಡ್ಬೇಕಾದ್ರೆ ಅಷ್ಟೇ, ಆ ಸ್ಪಾಟ್ ಸೋನ್ಮಾರ್ಗಲ್ಲಿ ನಾಗರಾಜ್ ಅಂತ ಅಂದ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ ಅವರು, ಸರ್ ಈ ಸ್ಪಾಟ್ ನೋಡಿ ನೀವು ಬರೆದ್ರಾ, ಇಲ್ಲ ನೀವು ಬರ್ದಿರೋದಕ್ಕೆ ಹಿಂಗಿದೆಯಾ ಇದು ಅಂತ. ಬೆಳಿಗ್ಗೆ 10 ಶುರು ಮಾಡಿದ್ದು ಶೂಟಿಂಗು, 5:30 ಆದ್ರೆ ಯಾರು ಒಂದು ಲೋಟ ನೀರು ಕೇಳಿಲ್ಲ, ಊಟನೂ ಗೊತ್ತೇ ಇಲ್ಲ. ನಾವೆಲ್ಲ ಮಧ್ಯಾಹ್ನ 2 ಗಂಟೆ ಆಗಿರೋದು ನೋಡಿದ್ರೆ 5:30 ಆಗೋಗಿದೆ. ಅಷ್ಟು ರೊಮ್ಯಾಂಟಿಕ್ ಅಂತ, ಅಷ್ಟು ಅದ್ಭುತವಾದ ಜಾಗ ನಮ್ಮ ದೇಶದಲ್ಲೇ ಇದೆ. ವಿದೇಶ ನೋಡೋಕೆ ಮೊದಲು ಒಂದ್ಸರ್ತಿ ನಮ್ಮ ದೇಶ ನೋಡೋಕೆ ಪ್ರಯತ್ನ ಪಟ್ಟರೆ ನಮ್ಮ ಎಕಾನಮಿ ಬೆಳೆಯುತ್ತೆ. ನಮ್ಮ ದೇಶದಲ್ಲಿ ಅಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಊಟ ಕೆಲಸ ಸಿಗುತ್ತೆ. ಆ ಒಂದು ಉದ್ದೇಶದಿಂದ ಇದನ್ನು ನಾನು ಮಾಡಿದೆ. ಇವತ್ತೆಲ್ಲ ವಿದೇಶ ಟ್ರಿಪ್ ಜಾಸ್ತಿ ಆಗಿದೆ. ಅವ್ರು ವಿದೇಶದಲ್ಲಿ ನೋಡಿ ಟಾಯ್ಲೆಟ್ ಕಮೋಡ್ಗೆಲ್ಲ ಗೋಲ್ಡ್ ಹಾಕೊಂಡು ಮೆರೀತಾ ಇದ್ದಾರೆ. ನಮ್ಮವ್ರು ಊಟ ಇಲ್ಲದೆ ಸೊರಗ್ತಾ ಇದ್ದಾರೆ. ನಮ್ಮ ದೇಶದ ಜನದ ದುಡ್ಡು ನಮ್ಮ ದೇಶದ ಜನಕ್ಕೆ ಉಪಯೋಗ ಆಗಲಿ, ಒಂದೇ ಮಾತರಂ ಅಂತ ಹೇಳ್ತೀವಿ. ಆ ಥರ ಒಂದು ಅಣ್ಣ ತಮ್ಮದಿರಾಗಿರೋರಿಗೆ ನಮ್ಮಿಂದ ಒಂದು ದಿವಸದ ಒಂದು ಊಟ ಸಿಕ್ಕಿದ್ರೆ ನಮ್ಗೆಲ್ಲರಿಗೂ ಕನ್ನಡಿಗರಿಗೆ ಒಂದು ಪುಣ್ಯ. ಆ ಒಂದು ಉದ್ದೇಶದಿಂದ ನಾನಿವತ್ತು ತೆಲುಗು, ತಮಿಳು ಎಲ್ಲ ಭಾಷೆಗೂ ಇದು ಹೋಗ್ಬೇಕು, ಎಲ್ಲ ಜನ ನೋಡಬೇಕು, ಎಲ್ಲರೂ ನಮ್ಮ ದೇಶನ ನೋಡೋ ರೀತಿನಲ್ಲಿ ಆಗಬೇಕು ಅಂತ ಒಂದು ಉದ್ದೇಶದಿಂದ ಇದನ್ನು ಪ್ರಯತ್ನ ಪಡ್ತಾ ಇದ್ದೀನಿ. ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮಾಲಾಶ್ರೀ ಮೇಡಮ್ ಅವರ ಆಶೀರ್ವಾದ ನಮ್ಮ ಮೇಲೆ, ಈ ಸಿನಿಮಾ ಮೇಲೆ ಇರಲಿ. ಅವರ ಹೆಸರಿಂದ ಇವತ್ತು ಒಂದು ಅದ್ಭುತವಾಗಿ ಓಡ್ತಾ ಇದೆ. ಅವರ ಆ್ಯಕ್ಷನ್ನು ಆಂಧ್ರದಲ್ಲೇ ಹೇಳ್ತಾ ಇದ್ದಾರೆ. ಆಂಧ್ರದಲ್ಲಿ ಇನ್ನೊಬ್ಬರಿದ್ದಾರೆ ಇವ್ರ ಥರನ ಆ್ಯಕ್ಷನ್, ವಿಜಯಶಾಂತಿ ಅವ್ರು ಅಂದ್ಬಿಟ್ಟು. ಅವ್ರನ್ನ ಬಿಟ್ಟರೆ ಇನ್ನು ಇಡೀ ಇದರಲ್ಲಿ ಒಂದು ಎಕ್ಸ್ಪ್ರೆಷನ್, ಒಂದು ಜೋಶ್ ಯಾರಿಗೂ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಅದ್ಭುತವಾಗಿದೆ ಮೇಡಮ್ ಅವ್ರ ಆ್ಯಕ್ಷನ್. ಅದು ಅವರೇ ಹೇಳ್ಬೇಕದು ಇನ್ನೂ ಒಳ್ಳೆ ರೋರಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ತೆಲುಗಿನಲ್ಲಿ ಅದಕ್ಕೆ ಸೌಂಡು ಕೂಡ ಅದ್ಭುತವಾಗಿ ನಮ್ಮ ವೆಂಕಟೇಶ್ ರಾವ್ ಅವರು ಪ್ರಯತ್ನ ಮಾಡಿ ಕೊಡಿಸಿದ್ದಾರೆ. ನೋಡಿದ್ರೆ ಕನ್ನಡಗಿಂತ ಒಂದು ಅದ್ಭುತವಾಗಿದೆ ಅದು ತೆಲುಗಲ್ಲಿ. ಆದರೆ ನಮ್ಮ ಕನ್ನಡ ನಮಗೆ ಹೆಚ್ಚು, ಕನ್ನಡಿಗರೇ ನಮಗೆ ಹೆಚ್ಚು. ಆದರೆ ನಾವು ಕನ್ನಡಿಗರಾಗಿ ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ಹೆಸರು ಬರಬೇಕು. ಅದಕ್ಕೆ ನಮ್ಮ ಕನ್ನಡಿಗರು ನಾವು ಎಲ್ಲ ನಿಮ್ಮೊಂದಿಗೆ ಸೇರಿ ಇವತ್ತು ನಾವು ಭಗವಂತ ಕೊಡ್ತಾನೆ ಊಟ, ನಿಮಗೆ ನಾವಾಗಲಿ ನಮಗೆ ನೀವಾಗಲಿ ಅಲ್ಲ, ಭಗವಂತ ಕೊಡ್ತಾನೆ. ಆದರೆ ಒಂದು ಸಹಬಾಳ್ವೆನ ಆದಾಗ ಎಲ್ಲರೂ ಒಟ್ಟಿಗೆ ಬೆಳೀಬೋದು. ಆ ಒಂದು ಉದ್ದೇಶ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಈ ಚಿತ್ರನ ಬೆಳೆಸಿ ಚಿತ್ರದ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ ದಯವಿಟ್ಟು. ಹಂಗಂತ ಅಂದ್ಬಿಟ್ಟು ನಾನು ನಿಮ್ಮೆಲ್ಲರ ಈ ಮುಂದೆ ಒಂದು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.